ಎಷ್ಟು ಚೆನ್ನಾಗಿ ಎಷ್ಟು ನೂರ 134ನೇ ಹುಟ್ಟು ಹಬ್ಬವನ್ನ ಎಷ್ಟು ಅದ್ಧೂರಿಯಾಗಿ ಇಡೀ ಅಂಬೇಡ್ಕರ್ ಅವರ ಜಯಂತಿಯನ್ನ ಎಲ್ಲಾ ಸಂಘಟನೆಯವರು ಎಲ್ಲಾ ಇವರು ಕ್ಷೇತ್ರದವರು ಬಂದು ಆಚರಿಸ್ತಾ ಇದ್ದಾರೆ. ಏನಾದರೂ ಹೆಣ್ಣುಮಕ್ಕಳಿಗಿರ್ಬೋದು, ಕೆಳಮಟ್ಟದಲ್ಲಿ ಇರುವಂಥವ್ರಿಗಿರ್ಬೋದು, ಮತ್ತು ಮೈನಾರಿಟಿ ಅವ್ರಿಗಿರ್ಬೋದು, ಪ್ರತಿಯೊಬ್ಬರಿಗೆ SC ಅವ್ರಿಗಿರ್ಬೋದು ಏನಾದರೂ ನ್ಯಾಯ ಒದಗಿಸಿ ಕೊಟ್ಟಿದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಲಾಲಿಕಂ, ಎಲ್ಲರಿಗೂ ನಮಸ್ಕಾರ. ನಾನು KPCC ಕೋಆರ್ಡಿನೇಟರ್ ಸಲ್ಮಾ ತಾಜ್, ಕಿತ್ತೂರು ರಾಣಿ ಚೆನ್ನಮ್ಮ ಫೌಂಡೇಶನ್ ಚೇರ್ಮನ್. ಮತ್ತೆ ಇವತ್ತು ನಿಜಕ್ಕೂ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆ ಅಂದ್ರೆ ಇದು ನಮ್ಮ ಬಾಬಾ ಸಾಹೇಬರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟಂತ ಒಂದು ಕೊಡುಗೆ ಅಪಾರವಾದದ್ದು. ಆ ಕೊಡುಗೆಯನ್ನ ಇಟ್ಕೊಂಡೇ ಈಗ ರಾಜಕಾರಣಿಗಳಲ್ಲಿರ್ಬೋದು ಇದಿರ್ಬೋದು ಬೇಕಾದಷ್ಟು ಗೊಂದಲಗಳನ್ನ ಇದು ಮಾಡ್ಕೊಳ್ತಾರೆ. ಆದ್ರೆ ಇವರು ಸ್ವಾತಂತ್ರ್ಯ ಬಂದ ನಂತರ ಏನು ಇವರು ಸಂವಿಧಾನವನ್ನ ಇಟ್ಕೊಂಡು ಅದನ್ನೇ ಇಟ್ಟುಕೊಂಡು ಇವತ್ತವರೆಗೂ ನಮ್ಮ ಕಾಂಗ್ರೆಸ್ ಪಕ್ಷ ನೀತಿ ನಿಯತ್ತಾಗಿ ನಡೆಸ್ಕೊಂಡು ಬರ್ತಾ ಇದೆ. ಇದರಲ್ಲಿ ನೋಡಿ, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಬೆಂಗಳೂರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟು ಚೆನ್ನಾಗಿ ಎಷ್ಟು 134ನೇ ಹುಟ್ಟು ಹಬ್ಬವನ್ನ ಎಷ್ಟು ಅದ್ಧೂರಿಯಾಗಿ ಇಡೀ ಅಂಬೇಡ್ಕರ್ ಅವರ ಜಯಂತಿಯನ್ನ ಎಲ್ಲಾ ಸಂಘಟನೆಯವರು ಎಲ್ಲಾ ಇವರು ಕ್ಷೇತ್ರದವರು ಬಂದು ಆಚರಿಸ್ತಾ ಇದ್ದಾರೆ. ಏನಾದರೂ ಹೆಣ್ಣುಮಕ್ಕಳಿಗಿರ್ಬೋದು, ಕೆಳಮಟ್ಟದಲ್ಲಿ ಇರುವಂಥವ್ರಿಗಿರ್ಬೋದು, ಮತ್ತು ಮೈನಾರಿಟಿ ಅವ್ರಿಗಿರ್ಬೋದು, ಪ್ರತಿಯೊಬ್ಬರಿಗೆ SC ಅವ್ರಿಗಿರ್ಬೋದು ಏನಾದರೂ ನ್ಯಾಯ ಒದಗಿಸಿ ಕೊಟ್ಟಿದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ. ಅವರನ್ನ ನಾವು ಈ ದಿನ ಅಲ್ಲ, ನಾವು ಎವ್ರಿ ಡೇ ಯಾವಾಗಲೂ ನೆನೆಸ್ಕೊಳ್ತಾನೆ ಇರ್ತೀವಿ. ಅದು ನಮ್ಮ ಈಗಿರೋ ಅಂಥ ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ನಾವು ಅವರನ್ನ ದಿನ ಇಡೀ ನಾವು ಅವ್ರ ಸಂವಿಧಾನವನ್ನ ಕೊಟ್ಟಿದಾರ ಅದನ್ನ ನೆನೆಸ್ಕೊಂಡು ಅದ್ರ ಪ್ರಕಾರನೇ ನಡ್ಕೊಂಡು ಬರ್ತಾ ಇದೆ. ಅದೇ ರಾಜ್ಯ ಸರ್ಕಾರಗಳಿಗೆ ಅವ್ರಿಗೆ ಗೊತ್ತಾಗ್ಬೇಕು ಏನು ಸಂವಿಧಾನ ವಿರುದ್ಧವಾಗಿ ಬಿಲ್ಗಳು ಪಾಸ್ ಆಗ್ತದೆ, ಸಂವಿಧಾನ ಬದಲಾಯಿಸಬೇಕು ಅಂತ ಇದು ಮಾಡ್ತಿದ್ರೆ ಇದ್ರ ಬಗ್ಗೆ ಇಲ್ಲ, ಸಂವಿಧಾನ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಆತರ ಏನು ಮಾಡ್ತಾ ಇಲ್ಲ. ಏನೇ ಮಾಡಿದ್ರು ಎಲ್ಲ ಕರೆಕ್ಟಾಗಿ ಇದು ಮಾಡಿ, ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು, TK ಸರ್ ಇರ್ಬೋದು, ನಮ್ಮ ಮಿನಿಸ್ಟರ್ಗಳಿರ್ಬೋದು ಕರೆಕ್ಟಾಗಿ ಮಾಡ್ತಾರೆ. ಈಗ ಏನಿದೆ ಈ ಮೋದಿ ಸರ್ಕಾರದಲ್ಲಿ ಇದರಲ್ಲಿ ಸಂವಿಧಾನವನ್ನ ನಂಬದೇ ಇರೋರು ಯಾರಾದ್ರೂ ಇದ್ರೆ ಅದು ಬಿಜೆಪಿ ಸರ್ಕಾರ ಬಂದ್ಬಿಟ್ಟು ಸಂವಿಧಾನವನ್ನ ನಂಬೋದೇ ಇಲ್ಲ. ಅವರು ಬೇಕಾದದನ್ನ ಬದಲಾಯಿಸೋದಕ್ಕೆ ಅವ್ರು ರೂಢಿಸ್ಕೊಳ್ತಾ ಇದ್ದಾರೆ. ಸಲ್ಮಾ ತಾಜ್, ಥ್ಯಾಂಕ್ ಯು.